ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೀನಾಕ್ಷಿ. ನನ್ನ ಹಸ್ಬೆಂಡ್ ಜೊತೆಗೆ ಬಹರೇನಲ್ಲಿದ್ದೀನಿ. ಇವತ್ತು ಬಿಸಿಲೇನೋ ಇತ್ತು, ಸಡನ್ನಾಗೇನೋ ಸ್ವಲ್ಪ ಮೋಡ ಆಯಿತು. ಸರಿ ಅಂತ ನಾನು ಬಿಸಿಲಿಗೆ ಸ್ವಲ್ಪ ಮೆಣಸನ್ನ ಒಣಗಿಸಿದ್ದೆ, ಅದನ್ನು ಇವಾಗ ಸ್ವಲ್ಪ ತೊಗೊಂಡೆ. ಇವತ್ತು ಹೊಸಕೋಟೆ ಸ್ಟೈಲಲ್ಲಿ ಮಟನ್ ದಮ್ ಬಿರಿಯಾನಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಆಗಿದೆ. ಸೊ ಬಿರಿಯಾನಿ ಮಸಾಲಾನ ಮಾಡಾಯಿತು, ಈರುಳ್ಳಿ ಹೆಚ್ಕೊಂಡಾಯಿತು. ಸೊ ಬೆರಿಸ್ಟಾ ಆನಿಯನ್ ಆ್ಯಂಡ್ ಮಟನ್ ಕೂಡ ತೊಗೊಂಡು ಬಂದಿದ್ದೀನಿ. ಸೊ ಹಸ್ಬೆಂಡಿಗೆ ಇವತ್ತು ಸರ್ಪ್ರೈಸಾಗಿ ಬಿರಿಯಾನಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ ಬಿರಿಯಾನಿ ಮಾಡೋಣ. ಮೊದಲಿಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾನ್ ವೆಜ್ ಮಾಡುವಾಗ ಸ್ವಲ್ಪ ಯಾವಾಗಲೂ ಎಣ್ಣೆನ ಕಡಿಮೆನೇ ಹಾಕ್ಕೊಳ್ಬೇಕು. ಸ್ಪೆಷಲಿ ಮಟನ್ದೇ ಏನೇ ಕರಿ ಅಥವಾ ಬಿರಿಯಾನಿ ಏನಾದರೂ ಮಾಡುವಾಗ, ಯಾಕೆಂದರೆ ನಾನ್ ವೆಜ್ಜಲ್ಲಿ ಆಲ್ರೆಡಿ ಅದರ ಕೊಬ್ಬಿನಂಶ ಇರುತ್ತೆ. ಸೊ ಅದು ರಿಲೀಸ್ ಆದಾಗ ತುಂಬ ಅದರದ್ದು ಫ್ಯಾಟ್ ಬಿಟ್ಕೊಳ್ಳುತ್ತೆ. ಸೊ ನೀವು ಆಲ್ರೆಡಿ ತುಂಬ ಎಣ್ಣೆ ಹಾಕಿಬಿಟ್ರೆ ಅದು ಜಾಸ್ತಿ ಆಗಿಬಿಡುತ್ತೆ, ಲಾಸ್ಟಿಗೆ ತೇಲ್ತಾ ಇರುತ್ತೆ, ನೀವು ನೋಡ್ಬೋದು ಅವಾಗ. ಸೊ ಹಾಗಾಗಿ ಆ್ಯಂಡ್ ಸ್ಪೆಷಲಿ ನಾನು ತುಂಬ ಆಯಿಲ್ ಫ್ರೀಕ್ ಅಡುಗೆನೇ ಮಾಡೋದು. ಏನಾದರೂ ಒಗ್ಗರಣೆ ಎಲ್ಲ ಹಾಕೋದಿದ್ರೆ ಅರ್ಧ ಚಮಚ ಅಥವಾ 1 ಚಮಚಕ್ಕಿಂತ ಹೆಚ್ಚಾಗಿ ಎಣ್ಣೆ ಯೂಸ್ ಮಾಡೋದೇ ಇಲ್ಲ. ಸೊ ಹಾಗಿರೋರು ನೀವು ಆದಷ್ಟು ಕೂಡ ಎಣ್ಣೆನ ಕಡಿಮೆ ಬಳಸಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಹೇಗೆ ಬೇಕೋ ಹಾಗೆ ಎಣ್ಣೆನ ಹಾಕ್ಕೊಳ್ಬಹುದು. ಸೊ ಸ್ವಲ್ಪ ಆನಿಯನ್ ಹಾಕಿ ಇದನ್ನ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ಈರುಳ್ಳಿ ಹುರಿದ ಮೇಲೆ ಇಲ್ಲಿ ನಾನು ತೊಳೆದಿಟ್ಟಿರೋ ಮಟನ್ನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಟಿಪ್ ಏನಂದರೆ, ಚಿಕನ್ ಅಲ್ಲ ಬಟ್ ಮಟನ್ ನೀವು ಮಾಡಬೇಕಾದ್ರೆ ಯಾವಾಗಲೂ ಹೈ ಟೆಂಪರೇಚರಲ್ಲಿ, ಗ್ಯಾಸ್ನ ಯಾವಾಗಲೂ ಹೈ ಟೆಂಪರೇಚರಲ್ಲಿ ಇಟ್ಕೊಂಡೆ ಮಟನ್ನ ಹಾಕಿ ಬೇಯಿಸಬೇಕು. ಆ್ಯಂಡ್ ಮಟನ್ನ ನೀವು ಬೇಯಿಸೋಕ್ಕೋಸ್ಕರ ನೀರು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಹಾಟ್ ವಾಟರೇ ಯೂಸ್ ಮಾಡಬೇಕು. ಬಿಸಿ ನೀರನ್ನೇ ಯೂಸ್ ಮಾಡಿ ತಣ್ಣೀರು ಹಾಕಲೇ ಕೂಡದು, ಇಲ್ಲಾಂದರೆ ಅದು ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಅದನ್ನೊಂದು ಕೇರ್ ತಗೊಳ್ಳಿ. ಆ್ಯಂಡ್ ಇದನ್ನು ಅರಿಶಿನ ಮತ್ತು ಉಪ್ಪು ಹಾಕಿ ಹುರಿದು ಇದನ್ನು ನಾನು ಒಂದು 2 ರಿಂದ 3 ವಿಸಿಲ್ವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ. ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತೆ. ಸೊ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿನೀರನ್ನ ಹಾಟ್ ವಾಟರ್ ಕೆಟಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಈಗ ಇದು ವೆರಿ ಹೈ ಕ್ವಾಲಿಟಿ, ವೆರಿ ಚೆನ್ನಾಗಿ ಸಿಗೋಂಥ ಮಟನ್ ಈ ಊರಲ್ಲಿ ಸಿಕ್ಕುತ್ತೆ ಇಲ್ಲಿ. ಸೊ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ 2 ರಿಂದ 3 ವಿಸಿಲೇ ಸಾಕಾಗುತ್ತೆ. ಕೆಲವುದು ಊರಲ್ಲಿ ಸಿಗೋದು ಅಲ್ಲೂ ಅಷ್ಟೇ, ಕೆಲವು ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದರೆ 4 ವಿಸಿಲಲ್ಲೇ ಆಗೋಗುತ್ತೆ. ಇಲ್ಲ ಅಂತಂದರೆ 5 ವಿಸಿಲ್ 6 ವಿಸಿಲ್ ಬೇಕಾಗುತ್ತೆ. ಸೊ ಮಟನ್ ಕ್ವಾಲಿಟಿ ನೋಡಿಕೊಂಡು ನೀವು ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. 3 ವಿಸಿಲ್ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಹುರಿದಿಟ್ಕೊಂಡಿದ್ವಲ್ಲ ಅದು, ಆಮೇಲೆ ಸ್ವಲ್ಪ ಸ್ಪೈಸಿನೆಸ್ಗೋಸ್ಕರ ಒಣಮೆಣಸು ಎರಡನ್ನೂ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟೂ ಕೂಡ ಒಟ್ಟಿಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿಂದು ಪೇಸ್ಟ್ ರೆಡಿ.